ನಾವ್ ಮಮ್ಮಿ ಅಲ್ಲೇ ಅಳ್ತಾ ಇದ್ರು ಪಾಪ. ಮತ್ತೆ ಎಲ್ರು ನನ್ ಪರವಾಗಿ ಕಮೆಂಟ್ಸ್ ಹಾಕ್ತಿದ್ರಲ್ಲ, ಬಿಗ್ ಬಾಸ್ ಇದ್ ನ್ಯಾಯನ, ಜಸ್ಟಿಸ್ ಫಾರ್ ಅನುಷಾ, ಪಾಸಿಟಿವ್ ಕಮೆಂಟ್ಸ್ ಇದೆ, ಎಷ್ಟು ಪ್ರೀತಿಯಿಂದ ಮಾತಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಆ ಕೈಯಲ್ಲಿ ಹಿಂಗ್ ಶೂಲ ಹಿಂಗ್ ಇಟ್ಕೊಂಡು ಹಿಂಗ್ ನಿಂತ್ಕೊಂತೀನಲ್ವಾ, ಅಲ್ಲೊಂದು ಪವರ್ ಬಂತು ಅನ್ಸುತ್ತೆ ನಂಗೆ. ಪ್ರಾಬಬ್ಲಿ ಧರ್ಮ ನಂಗೆ ಹೊರಗಡೆಯಿಂದನೂ ಪರಿಚಯ, ಆಲ್ಮೋಸ್ಟ್ ತುಂಬಾ ವರ್ಷಗಳಿಂದ ಪರಿಚಯ ಇರುವಂತ ವ್ಯಕ್ತಿ. ಬಟ್ ಇವ್ರು ಯಾಕೆ ನಾಮಿನೇಷನ್ಸ್ ರೀಸನ್ ತಗೋತಿದ್ದಾರೆ ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ. ಸೊ ಮೇ ಬಿ ಬಿಗ್ ಬಾಸ್ ಅಲ್ಲಿ ಯಾವ ಪಾಯಿಂಟ್ ಅಲ್ಲಿ ಏನ್ ರಿಯಲೈಸೇಷನ್ ಆಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಸ್ಟ್ರಾಂಗ್ ಅಪ್ರೂವ್ ಆಗಿದೆ ಟಾಸ್ಕ್ ಅಲ್ವಾ. ಬಿಕಾಸ್ ಹೋಗ್ಬೇಕಾದ್ರೆ ಒಂದ್ ಮೈಂಡ್ ಸೆಟ್ ಇರುತ್ತೆ, ಯಾವ ಟೈಮಿಂಗ್ ಏನ್ ಚೇಂಜ್ ಆಗುತ್ತೆ ಗೊತ್ತಾಗಲ್ಲ. ಅಂಡ್ ನಾವು ಬರೀ 1.5 hour ನೋಡ್ತೀವಿ ಅಷ್ಟೇ. ನೀವ್ ಇದ್ದವ್ರಿಗೆ ಮಾತ್ರ ಗೊತ್ತಿರೋ 24 hours ನಿಮ್ ಹೆಲ್ತ್ ಇಶ್ಯೂಸ್ ಏನಿರುತ್ತೋ, ನೀವು ಏನೇನೆಲ್ಲ ಕಷ್ಟ ಇರುತ್ತೋ ಅಂತ. ಈಗ ವೈಲ್ಡ್ ಕಾರ್ಡ್ ಮೂಲಕ ಶೋಭಾ ಶೆಟ್ಟಿ ಮತ್ತೆ ರಜತ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ. ಸೊ ಅವ್ರ ಉಪಸ್ಥಿತಿಯಲ್ಲಿ ಮನೇಲಿ ಏನೇನೆಲ್ಲ ಚೇಂಜಸ್ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಶೋಭಾ ಶೆಟ್ಟಿ ಅವ್ರದ್ದು ತುಂಬಾ ಸ್ಟ್ರಾಂಗ್ ಇದಾರೆ ಅಂತ ಅನಿಸ್ತು. ಅಂಡ್ ನಿನ್ನೆ ಒಂದು ಎಪಿಸೋಡ್ ಮಂಜಣ್ಣ ಮತ್ತು ಅವ್ರದ್ದು ಕಾನ್ವರ್ಸೇಷನ್ ನೋಡಿದಾಗ, ಮಂಜಣ್ಣ ಯೂಶ್ವಲಿ ಅವ್ರ ಹತ್ರ ಯಾರು ಅಷ್ಟೊಂದು ಮಾತಾಡಕ್ ಹೋಗಿ ಅವ್ರು ಜಗಳ ಆಡ್ದಾಗ ಇನ್ಕ್ಲೂಡಿಂಗ್ ಮೀ ಯಾರಷ್ಟು ಆರ್ಗ್ಯೂ ಮಾಡ್ತಾರೆ ಅಂತ ಸೈಲೆಂಟ್ ಆಗ್ಬಿಡ್ತಾ ಇದೆ. ಬಟ್ ಶೋಭಾ ವಾಸ್ ಲೈಕ್ ಕೇಳಿಸ್ಕೊಳ್ಳಿ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ. ಅಂದ್ರೆ ಎಲ್ರು ಬಾಯಿ ಮುಚ್ಚಿಸ್ತಿದ್, ಮಂಜಣ್ಣನ್ ಬಾಯಿ ಮುಚ್ಚಿಸೋಕ್ ಟ್ರೈ ಮಾಡ್ತಾ ಇದ್ರು. ಓಕೆ, ಲೈಕ್ ಯಾರಿಗೂನು ಎದ್ರಲ್ಲ, ವೆರಿ ಡೇರಿಂಗ್ ನೇಚರ್ ಅಂತ ಅನಿಸ್ತು. ನೋಡ್ಬೇಕು, ಮೇ ಬಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರೊಳಗೆ ಹೋದ್ಮೇಲೆ. ಓಕೆ, ರಜತ್ ಅವ್ರ ಬಗ್ಗೆ ಏನು? ರಜತ್ ಅವ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಹೋಗಿದ ತಕ್ಷಣ ಏನು ಅನು ಅಂತ ನೋಡ್ತಾ ಇದ್ದೆ ನಾನು. ಅವ್ರೊಳಗೆ ಹೋಗಿದ ತಕ್ಷಣನೇ ಅಷ್ಟು ಅವ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಶೋಭಾ ವಾಸ್ ಲೈಕ್ ಡೇರಿಂಗ್ ಪರ್ಸನಾಲಿಟಿ ಅಂತ ಅನ್ಸುತ್ತೆ. ಓಕೆ, ಹಾಸ್ಪಿಟಲ್ ಅಂತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಬಂದ್ರು ಚೈತ್ರ ಅವರು. ಅಂಡ್ ಹೋಗ್ ಬಂದಾದ್ಮೇಲೆ ಸ್ಪರ್ಧಿಗಳ ಬಗ್ಗೆ ಏನೇನೋ ಮಾತಾಡಿದ್ರು ಅಂತ ಸುದೀಪ್ ಸರ್ ಕೋಪಕ್ಕೆ ಕೂಡ ಕಾರಣ ಆಯ್ತು. ಬಿಕಾಸ್ ಅದು ಬಿಗ್ ಬಾಸ್ ಪ್ರೋಟೋಕಾಲ್ ಬ್ರೇಕ್ ಮಾಡ್ದಾಗೆ ಅಲ್ವಾ. ಬಿಕಾಸ್ ಹೊರಗಡೆ ಏನ್ ಸುದ್ದಿನೂ ಕೂಡ ಒಳಗಡೆ ತರೋಂಗಿಲ್ಲ. ಸೊ ನಿಮ್ಗೆ ಅವ್ರು ತುಂಬಾ ಕ್ಲೋಸ್ ಫ್ರೆಂಡು. ಸೊ ಅವ್ರು ಆ ತರ ಮಾಡಿದ್ದು ನಿಮ್ಗೆ ಹೇಗೆ ಅನ್ನಿಸ್ತು? ನಾನು ಅಲ್ಲೇ ಹೇಳ್ದೆ, ಅವರು ಶಿ ಫೆಲ್ಟ್ ಬ್ಯಾಡ್ ಅಲ್ವಾ, ಆಳ್ತಾ ಇದ್ರು. ನಾನು ಸಮಾಧಾನ ಮಾಡಿದೆ. ಸುದೀಪ್ ಸರ್ ಬಂದು ಅವ್ರ ಸ್ಟ್ಯಾಂಡ್ ಅವ್ರು ಹೇಳಲೇಬೇಕು. ಅವ್ರ ಮಾತನ್ನ ತಿಳುವಳಿಕೆ ಹೇಳಿದರೆ ದೊಡ್ಡವರು. ನಾವು ಕೆಲವೊಮ್ಮೆ ನಾವು ಮಾಡೋ ತಪ್ಪು ನಮಗ್ ಗೊತ್ತಾಗಿರಲ್ಲ. ನಾವೇನೋ ಮಾಡಕ್ ಹೋಗಿ ಅದಿನ್ನೇನೋ ಆಗಿರತ್ತೆ. ನಾವ್ ಮಾಡಿದ್ದೆ ಸರಿ ಅಂತ ನಾವ್ ಅನ್ಕೊಂಡಿರ್ತೀವಿ. ಅದನ್ನ ತಿಳುವಳಿಕೆ ಹೇಳಿದ್ದಾರೆ. ಆಮೇಲೆ ಆ ಡಿಸ್ಕಷನ್ ಬಗ್ಗೆ ಯಾರು ಮಾತಾಡಬಾರ್ದು ಅಂತಲೂ ಎಲ್ಲಾರ್ಗು ಹೇಳಿದ್ದಾರೆ. ನಿಂಗೆ ಯಾರು ಏನು ಪ್ರಾಬ್ಲಮ್ ಮಾಡಲ್ಲ. ಅವ್ರೊಂದು ಹೇಳಿದನ್ನ ಮನ್ಸಿಗೆ ಹಾಕೊಂಡು ನೋವು ಪಡೋದಕ್ಕಿಂತ ತಿತ್ಕೊಂಡು ಮುಂದೆ ಹೆಜ್ಜೆ ಇಡು ಅಂತ ನಾನು ಸಮಾಧಾನ ಅಲ್ಲೇ ಮಾಡಿದೆ. ಬಟ್ ಈ ವಾತಾವರಣದಲ್ಲಿ ಹೆಂಗಿರೋದು ಅಂತ ಶಿ ವಾಸ್ ಫೀಲಿಂಗ್ ಬ್ಯಾಡ್. ದಟ್ಸ್ ಓಕೆ, ಆಗೋಗಿದೆ ತಪ್ಪು. ನಿನ್ಗೂ ಅಂದ್ರೆ ನಿನ್ ಪಾಪ ಅವಳು ಎರಡ್ ತರನು ನಾವು ಯೋಚನೆ ಮಾಡ್ಬೋದು. ಇಲ್ಲಿರೋರು ಚೇಂಜ್ ಆಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನು ಹೇಳಿರ್ಬೋದು ಆ ಮೈಂಡ್ ಸೆಟ್ ಇಂದ. ಅಥವಾ ಅವಳ್ದ ಒಂದು ಸ್ಟ್ರಾಟಜಿನೂ ಇರ್ಬೋದು. ಬಿಕಾಸ್ ಎಲ್ಲಾರು ಒಂದು ಗ್ರೂಪ್ ಅಂತ ಇದ್ದಾಗ ಶಿ ಇಸ್ ಅಲೋನ್. ಹೌದು. ಈಗ ವಿಕ್ಕಿ ಭವ್ಯ ಅವ್ರು ಇರ್ತಾರೆ, ಮಂಜು ಮೋಕ್ಷಿತಾ ಗೌತಮಿ ಅವ್ರು ಇರ್ತಾರೆ, ಹನುಮಂತು ಧನು ಇರ್ತಾರೆ, ಶಿಶಿರ್ ಐಶ್ವರ್ಯ. ಅಂದ್ರೆ ಅವ್ರವ್ರಿಗೆ ಒಂದೊಂದು ಕಂಫರ್ಟ್ ಝೋನ್ ಅಲ್ಲಿ ಅವ್ರು ಇರ್ತಾರೆ. ಚೆನ್ನಾಗಿ ಹೇಳ್ತಿದಾರೆ ಬಿಗ್ ಬಾಸ್ ನೋಡೋರಿಗೆ. ಆಕ್ಚುಲಿ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ಚೈತ್ರಂಗೆ ಒಂದು ಕಂಫರ್ಟ್ ಝೋನ್ ಯಾರು ಇರ್ಲಿಲ್ಲ. ಸೊ ಮೇ ಬಿ ಅವಳು ಹೈಲೈಟ್ ಆಗ್ಬೇಕು, ಅವಳಿಗೆ ಮನೇಲಿ ಸರ್ವೈವ್ ಆಗ್ಬೇಕು ಅಂತ ಏನೋ ಸ್ಟ್ರಾಟಜಿನೂ ಉಪಯೋಗಿಸಿರ್ಬೋದು. ಅದು ಅವಳ ಮೈಂಡ್ ಸೆಟ್, ನಮಗ್ ಗೊತ್ತಿಲ್ಲ, ಜಡ್ಜ್ ಮಾಡಕ್ ಆಗಲ್ಲ. ಓಕೆ, ಬಿಕಾಸ್ ಮೇ ಬಿ ಬಿಗ್ ಬಾಸ್ ಮನೆಯಲ್ಲಿ ಇರೋವರ್ಗು ಎಷ್ಟು ಆಗುತ್ತೋ ಅದೆಲ್ಲವನ್ನೂ ಕೂಡ ನಾವು ಸರಿ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕಾಗುತ್ತೆ ಅನ್ಸುತ್ತೆ ಅಲ್ವಾ? ಹೌದು, ತಪ್ಪು ಅಲ್ಲಿ ಏನ್ ಗೊತ್ತಾ, ನಾವ್ ಮಾಡ್ಬೇಕು ಅಂತ ಮಾಡಲ್ಲ. ಈಗ ಬಿಗ್ ಬಾಸ್ ಸಿಚುಯೇಷನ್ಸ್ ನ ಕೊಟ್ಟಿಲ್ಲ ಅಂತ ಎಲ್ಲಾರು ಆರಾಮಾಗಿ ಕೈ ಹಿಡ್ಕೊಂಡು ಊಟ ಮಾಡ್ಕೊಂಡು ಆಟ ಆಡ್ಕೊಂಡು ರೆಸಾರ್ಟ್ ಬಂದಿದ್ ಫೀಲ್ ಅಲ್ಲಿ ಇರ್ತಾರೆ. ಅವ್ರ ಸಿಚುಯೇಷನ್ಸ್ ನ ಕ್ರಿಯೇಟ್ ಮಾಡ್ತಾರೆ, ಅದನ್ನ ಹ್ಯಾಂಡಲ್ ಹೆಂಗ್ ಮಾಡ್ತಾರೆ ಅನ್ನೋದು ನಮ್ ಕೈಲಿ ಇರುತ್ತೆ. ಈಗ ನಾನು ಅಲ್ಲೇ ಇದ್ದೆ, ನಾನ್ ಯಾಕೆ ಅಷ್ಟೊಂದ್ ಜಗಳ ಆಡ್ಲಿಲ್ಲ? ಹೌದು, ಅದು ನಾನ್ ಹ್ಯಾಂಡಲ್ ಮಾಡ್ತಿದ್ರಿ. ಕೆಲವರು ಕಿರ್ಚಾಡ್ತಾರೆ, ಅದು ಅವ್ರು ಹ್ಯಾಂಡಲ್ ಮಾಡೋ ರೀತಿ ಅಷ್ಟೇ. ಸಿಚುಯೇಷನ್ಸ್ ಅವ್ರು ಕೊಡ್ತಾರೆ, ನಾವ್ ಅದನ್ನ ಹೇಗ್ ತಗೋತೀವಿ ಅನ್ನೋದು ನಮ್ ಕೈಲಿ. ಮಾನಸ್ ಅವರು ಮನೇಲಿದ್ದಾಗ ನೀವು ಅವ್ರಿಗೆ ಪರ್ಸನಲ್ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರಿ. ಇದನ್ನ ಹೊರಗಡೆ ನೋಡಿರೋ ವೀಕ್ಷಕರಿಗೂ ತುಂಬಾ ಖುಷಿ ಆಗಿತ್ತು. ಅಯ್ಯೋ ಎಷ್ಟ್ ಚಂದ ಕ್ಯೂಟ್ ಆಗಿರ್ತಾರಲ್ವಾ ಮಾನಸ್ ಅವ್ರ ಜೊತೆ ಅಂತ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ? ನಂಗೆ ಮಾನಸ ತುಂಬಾ ಇಷ್ಟ ಆಗ್ತಿದ್ರು. ಅಂಡ್ ಜಾಸ್ತಿ ಜಗಳ ಅವಳು ನನ್ ಜೊತೆನೆ ಮಾಡ್ತಾ ಇದ್ದಿದ್ದು, ಗೊತ್ತಿಲ್ಲ ಯಾಕೆ ಅಂತ. ಬಟ್ ಒಳಗೆ ಅದ್ ನನ್ಗಿಂತ ಚಿಕ್ಕವರು ಮಾನಸ. ಒಂಥರ ಮುದ್ದು ಹುಡುಗಿ, ರೇಕ್ಸೋ ಜಾಸ್ತಿ, ರೌಡಿ ತರ ಓಡಾಡೋಳು ಒಳಗಡೆ ಎಲ್ಲ. ಒಂಥರ ಅವಳ ಮನ್ಸು ಒಂಥರ ಇನ್ನೋಸೆಂಟ್ ಅನ್ಸುತ್ತೆ. ಆಚೆ ಸಿಕ್ಕಾಪಟ್ಟೆ ಘಾಟಿ ಮಾತಾಡೋದೆಲ್ಲ, ಬಟ್ ಹಾರ್ಟ್ಲಿ ತುಂಬಾ ಒಳ್ಳೆಯವಳು ಅಂತ ಅನ್ಸ್ತಾ ಇತ್ತು. ಆಮೇಲೆ ಫೀಲ್ ಮಾಡ್ಕೊಳ್ಳೋಳು ಸಮಟೈಮ್ಸ್, ನನ್ ಗಂಡ ಬರೀ ಬಟ್ಟೆ ಕಳ್ಸಿದಾನೆ, ಆಕ್ಸೆಸರೀಸ್ ಕಳ್ಸಿಲ್ಲ, ಅದಿಲ್ಲ ಇದಿಲ್ಲ. ನಾನು ಮನ್ಸ ಕಮ್, ನಿಂಗೆ ಏನ್ ಬೇಕು ತಗೋ, ಇಲ್ಲಿ ಏನು ಹೆಸಿಟೇಟ್ ಮಾಡ್ಕೊಂಬೇಡ, ಎಲ್ಲ ನಿಂದೆ ಅನ್ಕೊ, ನಾನು ಎಲ್ಲಾನು ಯೂಸ್ ಮಾಡಲ್ಲ. ಅದ್ರೆ ಇಷ್ಟಿಷ್ಟು ಇರ್ತಾ ಇತ್ತು.
ಯಾವ್ದು ಹಾಕ್ತಾ ಇಲ್ಲ. ಇವಾಗ್ಲೂ ನಾನೇನು ಹಾಕಿಲ್ಲ, ತಗೊಂಡೋಗಿರ್ತಿದ್ದೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ. ಅದನ್ನ ಯೂಸ್ ಮಾಡು ನೀನು ಅಂತ. ಇನ್ ಟೈಮ್ಸ್ ಡಿಸೈನರ್ಸ್ ನನಗೆ ಕಳಿಸೋದು ಎಕ್ಸ್ಟ್ರಾ ಆಪ್ಷನ್ಸ್ ಕಳಿಸ್ತಾ ಇದ್ರು ನನಗೆ. ಒಂದೇನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದು ಹಾಕ್ಲಿ ಅಂತ ಆಪ್ಷನ್ಸ್ ಇರ್ತಿತ್ತಲ್ಲ, ನಾನು ತಗೋ ನಿಂಗೆ ಯಾವ್ದು ಬೇಕು ಚೂಸ್ ಮಾಡ್ಕೋ, ಅಂಡ್ ಕ್ರೀಮ್ಸ್ ಇರ್ಬೋದು, ಏನಾದ್ರೂ ಇರ್ಬೋದು, ತಗೋ. ಅದಕ್ಕೆ ಆಡಿಯನ್ಸ್ ಇಷ್ಟ ಆಗ್ತಿದೆ. ಬಿಕಾಸ್ ಬರೀ ಮನೆ ಅಂತಾನೆ ಇಲ್ಲ, ನಮ್ಮ ಹತ್ರ ಎಷ್ಟೇ ಇದ್ರು ಕೂಡ ಇನ್ನೊಬ್ರಿಗೆ ಕೊಡೋ ಭಾವ ಎಲ್ರೂ ಅಲ್ಲೂ ಇರಲ್ಲ ಅಲ್ವಾ. ಇಟ್ಸ್ ವೆರಿ ರೇರ್. ನನ್ನ ಹತ್ರ ಇದ್ರು ಕೂಡ ನಾನ್ ಯಾಕೆ ಕೊಡ್ಲಿ ಅಂತ ಇದ್ರು ಕೂಡ ಅಷ್ಟು ಉದಾರತೆಯಿಂದ ಕೊಟ್ಟಿದ್ದಕ್ಕೆ ಅನ್ಸುತ್ತೆ. ಮೇ ಬಿ ಅವರಿಗೆ ನೋಡೋರಿಗೆ ಖುಷಿ ಆಗ್ತಾ ಇತ್ತು. ನಂಗೆ ಮಾನಸ ಪರ್ಸನಲಿ ಇಷ್ಟ ಆಗ್ತಾ ಇದ್ರು, ಅದಕ್ಕೆ ಒಂಥರ ಮುದ್ದು. ಓಕೆ, ಈ ಬಾರಿಯ ಬಿಗ್ ಬಾಸ್ ಅಂತ ತಗೊಂಡ್ರೆ ಜಗದೀಶ್ ಅವ್ರ ವಿಚಾರ ಪ್ರಸ್ತಾಪ ಆಗದೆ ಬಿಗ್ ಬಾಸ್ ಮುಗಿಯೋದಿಲ್ಲ. ಒಂದ್ ಹಂತದಲ್ಲಿ ಬಿಗ್ ಬಾಸ್ ಗೆ ಫುಲ್ ಸವಾಲ್ ಹಾಕ್ಬಿಟ್ಟಿರೋರು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದೆಲ್ಲ ಬಂದಿದ್ಯಾ? ಎಲ್ಲ ಬಂದಿದೆ. ಓಕೆ, ಗೊತ್ತಿಲ್ಲ. ಅವರು ದಿನ ಕಿರ್ಚಾಡೋರು ಬಿಗ್ ಬಾಸ್ ನೇ ಕೊಂಡ್ಕೊಂಡ್ಬಿಡ್ತೀನಿ ಅಂತೆಲ್ಲ. ನಾನು ರೇಗಿಸ್ತಾ ಇದ್ದೆ, ಎಷ್ಟು ಕೋಟಿ ಇಟ್ಟಿದ್ದೀರಾ, ಇರಿ ನಾನು ನಿಮ್ ಮೇಲೆ ಕೇಸ್ ಹಾಕ್ತೀನಿ, ಹೋಗ್ಬಿಟ್ಟು ಐ ಟಿ ರೈಟ್ ಮಾಡಿಸ್ತೀನಿ ಅಂತೆಲ್ಲ ರೇಗಿಸ್ತಾ ಇರ್ತಿದ್ದೆ. ಅವ್ರು ನನ್ ಜೊತೆನೆ ಜಗಳ ಆಡಿಲ್ಲ ಪ್ರಾಬಬ್ಲಿ ಒಳಗಡೆ, ಎಲ್ಲರೊಟ್ಟಿಗೂ ಕಿರ್ಚಾಡ್ ಕುಗಾಡಿದಾರೆ. ಈವನ್ ಐಶ್ವರ್ಯ ಕಂಡ್ರೆ ಅವ್ರಿಗೆ ಇಷ್ಟ, ಬಟ್ ಐಶ್ವರ್ಯನು ತುಂಬಾ ಜಗಳ ಆಡಿದಾರೆ ಅವ್ರ ಜೊತೆ. ಅನುಷಾ ಒಬ್ಳೆ ಜಗಳ ಆಡ್ದಲ್ಲೇ ಇರೋದು ಜಗದೀಶ್ ಸರ್ ಅದು. ಬಿಕಾಸ್ ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದ್ರೆ, ತುಂಬಾ ಕ್ಯೂಟ್ ಆಗಿ ಇರೋರು ಬೆಳಗಿಂದ ಸಂಜೆವರೆಗೂ. ಸಾಯಂಕಾಲ ಆದ್ರೆ ಒಬ್ರು ನುಡ್ಕೋರು ಜಗಳಕ್ಕೆ ಯಾರು ಸಿಗ್ತಾರೆ ಅಂತ. ಆಮೇಲೆ ಅವ್ರಿಗೂ ಐ ಡೋಂಟ್ ನೋ, ಅದೊಂದ್ ಸಾಂಗ್ ಅಲ್ಲೂ ಬರ್ದಿದ್ದಾರೆ ಮಂಜು ಅವರು, ಬೆಳಗ್ಗೆ ಎಲ್ಲ ಮಗು ತರ ಇರ್ತಾರೆ, ರಾತ್ರಿ ಎಲ್ಲ ಹಿಂಗ ಆಡ್ತಾರೆ ಅಂತ. ಆತರ ನನ್ನ ಹತ್ರ ಯಾವಾಗ್ಲೂ ಆಡ್ತಿಲ್ಲ. ನಂಗೆ ಒಂದೊಂದ್ ಕಡೆ ಬೇಜಾರಾಗೋದು, ಇಡೀ ಮನೆ ಎಲ್ಲ ಅವ್ರನ್ನ ಹೇಟ್ ಮಾಡ್ತಿರುತ್ತೆ ಪಾಪ ಅವರು ಅಂತ ಅಂದ್ಬಿಟ್ಟು ನಾನು ಸುಮ್ನೆ ಆಗ್ತಾ ಇದ್ದೆ. ಓಕೆ, ಬಿಕಾಸ್ ನಾವು ಹೊರಗಡೆ ನೋಡೋರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಯಪ್ಪ ಏನ್ ಧೈರ್ಯ ಈ ಮನುಷ್ಯಂಗೆ, ಬಿಗ್ ಬಾಸ್ ಹೆಂಗ್ ಸವಾಲ್ ಆಗ್ತಾರೆ ಅಂತ. ನೀವು ಒಳಗಡೆ ಇದ್ದೋದನ್ನೆಲ್ಲ ನೋಡೋರಿಗೆ ನಿಮ್ಗೆ ಏನ್ ಮೈಂಡ್ ಸೆಟ್ ಓಡ್ತಿತ್ತು? ನಾನು ಯೂಶಲಿ ಜಗಳಗಳಾದಾಗ 1-2 ಸಲ ಹೋಗಿ ಬಿಡ್ಸಕ್ ಹೋಗ್ತೀನಿ. ಯಾವಾಗ್ಲೂ ಅದೇ ಜಗಳ ಆಡಕ್ ಹೋದಾಗ ನೀವು ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ನೆ ಸೈಲೆಂಟ್ ಆಗಿ ಕೂತಿರ್ತಿದ್ದೆ. ನಮ್ಮ ಮಮ್ಮಿ ಲೆಟರ್ ಅಲ್ಲಿ ಬರ್ದ್ ಕಳ್ಸಿದ್ರು, ಹಂಗೆಲ್ಲ ಸೈಲೆಂಟ್ ಆಗಿ ಇರ್ಬಾರ್ದು, ಅನ್ಯಾಯ ಆಗ್ತಿದ್ರೆ ಹೋಗ್ಬಿಟ್ಟು ಅದ್ರ ಪರವಾಗಿ ಮಾತಾಡ್ಬೇಕು ನೀನು ಅಂತ ಹೇಳಿದ್ರು. ಕೇಳಿಸ್ಕೊಂಡ್ರೆ ಮಾತಾಡ್ಬೋದು, ಕೇಳಿಸ್ಕೊಳ್ದೆ ಅವ್ರ ಪಾಡ್ಗೋ ಅವ್ರ ಹೆಂಗ್ ಜಗಳ ಆಡ್ತಿರ್ತಾನೆ ಅಂದ್ರೆ, ಯಾರು ಮಾತಾಡೋದು ಯಾರಿಗೂ ಕೇಳ್ಸಲ್ಲ. ಎಲ್ಲಾರು ಒಂದು 5-6 ಜನ ಒಟ್ಟೊಟ್ಟಿಗೆ ಬಂದು ಏನು ಹಂಗೆ ಹಿಂಗೆ ನಾನು ಅದು ಇದು ಎಲ್ಲ ಹೇಳ್ಕೊಂತಿರ್ತಾರೆ. ಒಬ್ರಿಗೂ ಅರ್ಥ ಆಗ್ತಿರಲ್ಲ. ಬಿಗ್ ಬಾಸ್ ಜೋರಕ್ಕೆ ಸದ್ದು ಕುಳಿತುಕೊಳ್ಳಿ ಅಂತಾರೆ. 2 times ರಿಪೀಟ್ ಮಾಡಿದೆ. ಹಂಗಂದ್ಮೇಲೆ ಎಲ್ಲಾರು ಸೈಲೆಂಟ್ ಆಗ್ತಾರೆ. ಸೊ ಆತರ ಜಗಳ ಆಡ್ತಾ ಇದ್ರು. ಅದೇನ್ ಜಾಸ್ತಿ ಇನ್ವಾಲ್ವ್ ಆಗ್ತಿಲ್ಲ, ಅದು ಅನ್ನೆಸೆಸರಿ ಜಗಳ. ಅದ್ ಹೆಂಗಾಗ್ತಿತ್ತು ಅಂತಂದ್ರೆ, ನಾಮಿನೇಷನ್ಸ್ ಅಂತ ಒಂದು ಶಿಶಿರ್ ಅವ್ರು ನಾಮಿನೇಟ್ ಮಾಡ್ತಾರೆ ಧರ್ಮನ್ನ. ಅದಕ್ಕೆ ರೀಸನ್ ಧರ್ಮ ಕೇಳ್ತಿರ್ತಾರೆ, ಯಾಕೆ ನಾಮಿನೇಟ್ ಮಾಡಿದ್ರಿಂದ. ಅದಕ್ಕೆ ಜಗದೀಶ್ ಏನೋ ರೇಗಿಸ್ತಾ ಇರ್ತಾರೆ. ಮಾನ್ಸ ಅವರು ಧರ್ಮಣ್ಣ ಮುಗೀತಾ, ನಾವ್ ಹೋಗ್ಬೇಕು ಲಿವಿಂಗ್ ಏರಿಯಾ, ಅಂದ್ರೆ ನಮ್ ಕೆಲ್ಸ ನಾವ್ ಮಾಡ್ಬೇಕು ಅಂತ. ಅದಕ್ಕೆ ಜಗದೀಶ್ ಅವ್ರು, ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ ಅಮ್ಮ, ಧರ್ಮನ ಹತ್ರ ಮಾತಾಡ್ತಿದ್ದೀನಿ ಅಷ್ಟೇ. ಹಂಗೆ ಏನು 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 ಅಂದ್ಕೊಂಡು ಜಗಳನೇ ಆಗೋಯ್ತು. ಅಂದ್ರೆ ನಾನ್ ಕುತ್ಕೊಂಡು ನೋಡ್ತಿದ್ದೀನಿ, ಏನಿದು 1 ನಿಮಿಷಕ್ಕೆ ಹಿಂಗ್ ಇಷ್ಟು ಜೋರ್ ಜಗಳ ಆಡ್ತಿದಾರ, ಹೊಡ್ದಾಡೋ ಲೆವೆಲ್ಗೆ. ಬಟ್ ಎಲ್ಲ ಜೋಬಲ್ ಕೈ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೋತಾ ಇರೋದು ಕೋಪನ. ಸೊ ದಟ್ ಅನ್ನೆಸೆಸರಿ ಜಗಳ ಅದು. ಓಕೆ, ಜಗದೀಶ್ ಅವ್ರು ಹೇಳೋ ಪ್ರಕಾರ ನಾನು ಎಲ್ಲಾ ಕಂಟೆಸ್ಟೆಂಟ್ಸ್ ಗಳನ್ನು ಟ್ರಾಪ್ ಮಾಡಿದೆ ಅಂತ ಹೇಳಿದ್ರು. ಸೊ ಇದು ಅವ್ರ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಸುತ್ತಾ, ಹೇಗೆ ನಿಮ್ಗೆ? ಅದು ಅವರ ಪರ್ಸನಾಲಿಟಿ, ಎಲ್ರಿಗೂ ಅವ್ರವ್ರದೇ ಆದ ಪರ್ಸನಾಲಿಟಿ. ಈಗ ನಾನ್ ನಂದೇ ಆದ ರೀತಿಯಲ್ಲಿ ಇರ್ತೀನಿ, ವಿಕ್ರಮ್ ಅವ್ರ ರೀತಿಯಲ್ಲಿ ಇರ್ತಾರೆ, ಜಗದೀಶ್ ಅವ್ರ ರೀತಿ ನಾನು ಇರ್ತಾರೆ ಅಷ್ಟೇ, ಗೊತ್ತಿಲ್ಲ. ಓಕೆ, ನಿಮ್ ಪ್ರಕಾರ ಏನ್ ಅನ್ಸುತ್ತೆ, ಅವ್ರು ಟ್ರಾಪ್ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಈ ಸಲ ಇರೋ ಕಂಟೆಸ್ಟೆಂಟ್ಸ್ ಎಲ್ಲಾರು ಸಿಕ್ಕಾಪಟ್ಟೆ ಮೆಚುರಿಟಿ ಇರೋಂಥವ್ರು. ಎಲ್ಲಿ ಯಾವಾಗ ಏನ್ ಮೂವ್ಸ್ ತಗೋಬೇಕಂತ ಪ್ರತಿಯೊಬ್ಬರಿಗೂ ಗೊತ್ತು. ಅವ್ರದೇ ಆದ ಕ್ಲಾರಿಟಿ ಇದೆ. ಹೆಂಗೆ ಟ್ರಾಪ್ ಮಾಡೋವರ್ಗು ಅಲೋ ಮಾಡ್ತಾರೆ. ಓಕೆ, ಬಿಕಾಸ್ ನಿಮ್ಗೆ ಹೊರಗಡೆಯಿಂದ ಬಂದವರಿಗೆ ನೀವೇ ಕಾರಣ ಇದಾರಲ್ಲ, ಟ್ರಾಪ್ ಮಾಡಿದ್ರೆ ನಾನ್ ಯಾಕಮ್ಮ ಹೀಗಿರ್ತಿದ್ದೆ ಅನ್ಕೊಂಡು ಅಂತ. ಓಕೆ, ಸೊ ಮಾನಸ ಮತ್ತು ಚೈತ್ರ ಅವ್ರದ್ದು ಬಾಚಾಳಿತನದಿಂದ ಜಗದೀಶ್ ಅವರೊಂದಿಗಿನ ಜಗಳ ದೊಡ್ಡ ಆಯ್ತು ಅನ್ನೋದು ಅಭಿಪ್ರಾಯ ಇದೆ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ. ಅವ್ರಿಬ್ರು ಮಾತಾಡಿ ಹಿಂಗೆ ಜಗದೀಶ್ ಅವ್ರ ಜೊತೆಗೆ ಜಗಳ ದೊಡ್ಡ ಆಗಿದೆ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ? ಬಿಕಾಸ್ ನಾವು ಹೊರಗಡೆ ನೋಡಿರೋದು ಹೇಗಿತ್ತು ಅಂತಂದ್ರೆ, ಫುಲ್ ಡಮಾಲ್ ಡಿಮಿಲ್ ಜಗಳ ತರ. ಸೊ ಒಳಗಡೆ ಇದ್ದು ನಿಮ್ ನೋಡ್ದಾಗ ಹೇಗಿತ್ತು? ಆ ಎಪಿಸೋಡ್ ನಾನು ನೋಡ್ಬೇಕು ಅದು ಯಾವ ತರ ಆಗಿದೆ ಅಂತ. ಇನ್ನು ನಾನು ಯಾವ್ದು ಎಪಿಸೋಡ್ಸ್ ನೋಡಿಲ್ಲ. ಬಟ್ ಅಲ್ಲಿದ್ದು ನಾನು ನೋಡಿದ ಪ್ರಕಾರ, ನಾನು ಚಪಾತಿ ಬೇಯಿಸ್ತಾ ಅದ್ರ ಬಗ್ಗೆ ಹೇಳಲೇ ಬಿಡಿ. ನಾನೇ ನನ್ನ ಫ್ರೆಂಡ್ಸಿಗೆ ಹೇಳಿದೀನಿ, ಊರು ಮುಳುಗೋಗ್ಲಿ, ಎಷ್ಟು ಆರಾಮಾಗಿ ಚಿಲ್ಲಾಗಿದ್ದಾರೆ ನೋಡಿ. ನಾನ್ ಚಪಾತಿ ಬೇಯಿಸ್ತಾ ಇದ್ದೆ, ಹೊಸಿತಾ ನಿಂತಿದ್ದೆ. ಸಡನ್ ಆಗಿ ಜಗಳ ಆಗ್ತಾ ಇತ್ತು, ಜೋರ್ ಏನೋ ಮಾಡ್ಕೊ ಇವ್ರದ್ದು ಇದ್ದಿದ್ದೆ ಅಂತ ಅನ್ಕೊಂಡು ನಾನು ಸುಮ್ನೆ ಇದ್ದೆ ಅಲ್ಲಿ. ಆಮೇಲೆ ಹೋಗಿ ವಿಷಯ ತಿಳ್ಕೊಂಡಾಗ ಗೊತ್ತಾಯ್ತು, ಸುರೇಶ್ ಮತ್ತೆ ಜಗದೀಶ್ ಅವ್ರದ್ದೇನೋ ಒಂದು ಕಾನ್ವರ್ಸೇಷನ್ ಆಚೆಗಡೆ ಒಂದು ಆಗ್ತಾ ಇರುತ್ತೆ.
ಅದು ಕಾಮನ್ ಆಗೋಗಿರುತ್ತೆ ಪ್ರಾಬಬ್ಲಿ. ಅವ್ರಿಬ್ರು ಯಾವಾಗ್ಲೂ ಕೂತ್ ಮಾತಾಡ್ತಾ ಇದ್ರು. ಇವ್ರು ಸುರೇಶ್ ಅಣ್ಣ ಪ್ರಾಬಬ್ಲಿ ಅವಾಗ್ಲೇ ವಾಯ್ಸ್ ರೈಸ್ ಮಾಡ್ಬೋದಾಗಿತ್ತು. ಇನ್ಫ್ಯಾಕ್ಟ್ ನನ್ ಬಗ್ಗೆನೂ ಮಾತಾಡಿದಾರಂತೆ ಸುರೇಶ್ ಅವ್ರ ಹತ್ರ. ಜಗದೀಶ್ ಅವ್ರು, ನನ್ಗೆ ಐಡಿಯಾನು ಇಲ್ಲ, ನನ್ನ ಜೊತೆ ಅಷ್ಟ್ ಚೆನ್ನಾಗಿ ಇದ್ದಿದ್ ವ್ಯಕ್ತಿ. ಸುರೇಶ್ ಅಣ್ಣನ ಹತ್ರ ನನ್ನ ಬಗ್ಗೆ ನೆಗೆಟಿವ್ ಆಗಿ ನಾನು ಕೇಳೋ ಪ್ರಯತ್ನನೂ ಮಾಡ್ಲಿಲ್ಲ. ನಾನು ನಿನ್ ಬಗ್ಗೆ ಎಷ್ಟು ಮಾತಾಡಿದಾರೆ ಗೊತ್ತಾ ಜಗದೀಶ್ ಅಂತ ಅಂದ್ರು. ಅಣ್ಣ ನನ್ಗೆ ಹೇಳಲೇಬೇಡಿ, ನಾನು ಕೇಳಿಸ್ಕೊಳ್ಳೋದೇ ಇಲ್ಲ, ಎನ್ನಫ್, ಈಗ ಆಲ್ರೆಡಿ ಅವ್ರು ಆಚೆ ಹೋಗ್ಬಿಟ್ಟಿದ್ದಾರೆ, ಇವಾಗ ತಿಳ್ಕೊಂಡು ನಾನೇನು ಮಾಡ್ಬೇಕಾಗಿಲ್ಲ ಅಂತ ಅದನ್ನ ಇಗ್ನೋರ್ ಮಾಡಿದೆ. ಆ ತರ ಎಲ್ಲಾರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಇವ್ರು ಡೇ ಒನ್ನೇನೆ ಹೇಳಿದಿದ್ರೆ ನನ್ನ ಹತ್ರ ಈಗ ನಾನ್ ಹೇಳ್ದೆ ಅಲ್ವಾ, ನನಗ್ ಬೇಡ, ನಂಗೆ ಕೇಳಿಸ್ಕೊಳಕ್ ಇಂಟ್ರೆಸ್ಟ್ ಇಲ್ಲ ಅಂತ. ಅದೇ ರೀತಿ ಜಗದೀಶ್ ಅವ್ರಿಗೂ ಸುರೇಶ್ ಅಣ್ಣ ಹೇಳ್ಬೋದಾಗಿತ್ತು, ಯಾಕಪ್ಪ ಮಾತಾಡ್ತಿದ್ಯಾ, ನಿಮ್ದೇನಿದೆ ನೀವ್ ನೋಡ್ಕೊಳ್ಳಿ, ನಾನ್ ನೋಡ್ಕೊಂತೀನಿ ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟಿದ್ರೆ ಬಹುಶಃ ಆ ಒಂದು ಸ್ಟೇಟ್ಮೆಂಟ್ ಜಗದೀಶ್ ಅವರು ನೆಕ್ಸ್ಟ್ ಟೈಮ್ ಕೊಡ್ತಾ ಇರ್ಲಿಲ್ಲ. ಸ್ಟಾರ್ಟಿಂಗ್ ಇಂದ ಅದ್ ಕಟ್ ಮಾಡ್ತಾ ಹೋಗಿದ್ರೆ ಅವ್ರಿಗೆ ಅಭ್ಯಾಸ ಆಗಿತ್ತೇನೋ ಪ್ರಾಬಬ್ಲಿ ಕೇಳಿಸ್ಕೊಂಡಾಗ. ಜಗದೀಶ್ ಅವ್ರು ಹಂಗೆ ಹೇಳಿದ ತಕ್ಷಣ ಸುರೇಶ್ ಅಣ್ಣ ಬಂದು ಒಳಗೆ ಹೇಳಿದ್ದಾರೆ ಹಿಂಗಾಯ್ತು ಅಂತ. ಅವಾಗ ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಬೇಜಾರಾಗುತ್ತಲ್ವಾ, ಮಾನ್ಸ ಇರ್ಬೋದು, ಚೈತ್ರ ಇರ್ಬೋದು, ಸ್ಟ್ಯಾಂಡ್ ತಗೊಂಡ್ರು. ಅದಕ್ಕೂ ನಿಜಾನಾ ಅಂದ್ರೆ ಜಗದೀಶ್ ಅವ್ರು ಅಂದಿದ್ ಕನ್ಫರ್ಮ್ ನಿಜಾನಾ, ಅದು ಮಾತ್ರ ಕೇಳಿಸ್ತು ನಂಗೆ, ನಿಜಾನಾ ಹೌದಾ ಅಂದಿದ್ದು ಚೈತ್ರ ಅವರು. ಸೊ ಅದಕ್ಕೆ ಸ್ಟ್ಯಾಂಡ್ ತಗೊಂಡು ಅದಾದ್ಮೇಲೆ ಚೈತ್ರನ್ ಬಾಯಿ ಮುಚ್ಚಿಟ್ಟು ನಿಂತ್ಕೊಂಡಿದ್ರು ವಿಕ್ರಮ ಮತ್ತೆ ರಂಜಿತ್ ಎಲ್ಲ. ಏನಾಯ್ತು ಜಗಳ ಅಂತ ಹಂಸವನ್ ಕೇಳಿದಕ್ಕೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಅವಾಗ ನಾನು ಮೋಕ್ಷಿತಾ ಅವರೆಲ್ಲ ಅನ್ಕೊಂಡಿದ್ದು, ಅಂದ್ರೆ ಜಗದೀಶ್ ಅವ್ರು ಯಾವಾಗ ಶುರು ಮಾಡಿದ್ರು ನೆಗೆಟಿವ್ ಟಾಕ್ಸ್, ಅದನ್ನ ಡೇವನ್ನೇ ಕಟ್ ಮಾಡಿದ್ರೆ ಪ್ರಾಬಬ್ಲಿ ಅವರು ಹೊರಗ್ ಬರ್ತಿರ್ಲಿಲ್ಲ ಅಲ್ವಾ. ಅದು ಅವ್ರಿಗೆ ರಿಯಲೈಸ್ ಆಗ್ಬಿಡ್ತಾ ಇತ್ತು, ನೋ ಹಿಂಗ ಮಾಡಕ್ ಬಿಟ್ಟು ಅಂತ ಫೀಲ್ ಆಗುತ್ತೆ. ಅದೇ ಒಂದ್ಸಲ 2 ಸಲ ಅವ್ರು ಹೇಳ್ಕೊಂಡ್ಬಿಟ್ಟಾಗ ಓಕೆ ಯಾರು ಏನು ಅಂತ ಇಲ್ಲ ಅಂತ ನೆಕ್ಸ್ಟ್ ಟೈಮ್ ಅವ್ರು ಅದನ್ನೇ ಮಾಡಿ ಪ್ರಾಬ್ಲಿ ಆಚೆ ಬರೋ ತರ ಆಯ್ತು. ಇಲ್ಲಾಂದ್ರೆ ಮೇ ಬಿ ಅವ್ರು ಟಾಪ್ 5 ಇರುವಂತ ಕಂಟೆಸ್ಟೆಂಟ್, ಯಾಕಂದ್ರೆ ತುಂಬಾ ಟ್ಯಾಲೆಂಟ್ ಇತ್ತು ಅವ್ರಿಗೆ. ಒಂದೊಂದು ಮಾತುಗಳು ನೋಡಿ, ನಮ್ ಕೋಪದ ನಿಯಂತ್ರಣ ತಪ್ಪಿ ಈ ತರ ಮಾತಾಡಿದಾಗ ಆಚೆ ಬರುವಂತ, ಅವ್ರ ಜೊತೆಗೆ ರಂಜಿತ್ ಅವರು ಕೂಡ ಬಂದ್ರು. ಪಾಪ ಅವರು ತುಂಬಾ ಕನ್ಸುಗಳನ್ನ ಹೊತ್ಕೊಂಡ್ ಬಂದಿದ್ರು, ಲೈಫಲ್ಲಿ ಏನೋ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿದ್ರು. ಆ ಕಾರಣಗಳಿಂದ ಅವರು ಆಚೆ ಬರೋ ತರ ಆಯ್ತು, ಒಂದ್ ಸಣ್ಣ ಎಡವಟ್ಟಿಂದ. ಇದು ಎಷ್ಟೊಂದ್ ಜನಕ್ ಲೆಸನ್ ಆಗಿರುತ್ತೆ ಅಲ್ವಾ. ಒಂದ್ ತಪ್ಪು ನಾವು ಮಾಡಿದ್ರೆ ಇಂತ ಒಂದ್ ದೊಡ್ಡ ಆಪರ್ಚುನಿಟಿ ಅಥವಾ ಏನ್ ಬೇಕಾದ್ರೂ ಆಗ್ಬೋದು. ನಾನು 50 ದಿನ ಇದ್ರೂನು ನಂಗೆ ಫೀಲ್ ಆಗ್ತಿದೆ ಅಷ್ಟೇ ನಾನು ಇರಕ್ಕಾಗಿದ್ದು ಅಂತ. ಸೊ ಅವ್ರ ಸೆಕೆಂಡ್ ವೀಕ್ಗೆ ಬಂದಾಗ ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಅಲ್ವಾ. ಓಕೆ, ಸೊ ನಟಿ ಯಮುನಾ ಶ್ರೀನಿಧಿ ಅವರು ಫಸ್ಟ್ ವೀಕ್ ಅಲ್ಲೇ ಎಲಿಮಿನೇಟ್ ಆಗಿ ಹೊರಗಡೆ ಬಂದ್ರು ಬಿಗ್ ಬಾಸ್ ಇಂದ. ಸೊ ನಿಮ್ ಪ್ರಕಾರ ಅವರು ಅಂದ್ರೆ ಫಸ್ಟ್ ವೀಕ್ ಅಲ್ಲೇ ಎಲಿಮಿನೇಟ್ ಆಗುವಂತ ಕಂಟೆಸ್ಟೆಂಟ್ ಹೇಗೆ? ನೋ ವೇಸ್, ನಮ್ಗಿಂತ ತುಂಬಾ ಎನರ್ಜಿ ಇರುವಂತ ಲೇಡಿ ಅವರು. ನಂಗೆ ತುಂಬಾ ಇಷ್ಟ ಅವ್ರಂದ್ರೆ. ಏನ್ ಒಳ್ಳೆ ನವಿಲ್ ತರ ಡ್ಯಾನ್ಸ್ ಮಾಡೋರು, ಟಾಸ್ಕ್ ಅಂತ ಬಂದಾಗೆಲ್ಲ ಹೈ ವೋಲ್ಟೇಜ್ ಪವರ್ ತರ ಟಾಸ್ಕ್ ಗಳನ್ನ ಆಡೋರು. ಮಾತು ಅಷ್ಟೇ, ಯಾರ ಹತ್ರ ಆರ್ಗ್ಯುಮೆಂಟ್ಸ್ ಅಂತ ಬಂತು ಅಂತಂದ್ರೆ ಸಖತ್ತಾಗಿ ಆರ್ಗ್ಯೂ ಮಾಡೋರು. ಅಂಡ್ ಮೋಟಿವೇಶನ್, ಐ ಮೀನ್ ಕೆಲವೊಬ್ರು ಲೋ ಫೀಲ್ ಆದಾಗ ಮೋಟಿವೇಟ್ ಮಾಡೋರು, ಎಲ್ಲ ಕ್ವಾಲಿಟೀಸ್ ಇದ್ದಂತ ವ್ಯಕ್ತಿ ಅವರು. ಐ ಡೋಂಟ್ ಥಿಂಕ್ ಫಸ್ಟ್ ವೀಕ್ಗೆ ಅವ್ರು ಆಚೆ ಹೋಗುವಂತ ಕಂಟೆಸ್ಟೆಂಟ್ ಅಂತ. ಓಕೆ, ಬಿಗ್ ಬಾಸ್ ಮನೇಲಿ ಯಾವ್ದಾದ್ರು ವಿಚಾರಕ್ಕೆ ಯಾರಿಗಾದ್ರೂ ಸಾರಿ ಕೇಳುವಂತದ್ದು ಏನಾದ್ರು ಇದೆಯಾ, ಅಥವಾ ಅಂತ ಸಂದರ್ಭ ಯಾವತ್ತಾದ್ರೂ ಬಂದಿತ್ತಾ? ನಾನ್ ಸಾರಿ ಮಂಜಣ್ಣಂಗ್ ಕೇಳಿದ್ದೆ ಒಂದ್ಸಲ. ಯಾಕಂದ್ರೆ ಒಂದ್ ಅವಾರ್ಡ್ ತರ ಏನೋ ಒಂದ್ ಬರುತ್ತೆ, ಈ ಮನೆಯ ನಾನ್ಸೆನ್ಸ್ ಕಂಟೆಸ್ಟೆಂಟ್ ಯಾರು, ವಿಷಯಕಾರಿ ಯಾರು, ಆಮೇಲೆ ನಾಲಾಯಕ್ ಯಾರು, ಈ ತರ ಅಂತ ಒಂದಷ್ಟು ಅವಾರ್ಡ್ಸ್ ಗಳನ್ನ ಕೊಡ್ತಾರೆ ವೀಕೆಂಡ್ ಎಪಿಸೋಡ್ಸ್ ನಲ್ಲಿ. ಅಲ್ಲಿ ಫಸ್ಟ್ ನಾನೇ ನಾಮಿನೇಟ್ ಆಗದೆ ಇರೋರೆಲ್ಲ ಫಸ್ಟ್ ಕೂತಿರ್ತಾರೆ, ನಾಮಿನೇಟ್ ಆಗಿರೋರು ಮಧ್ಯದಲ್ಲಿ ಕೂತ್ಕೊಂಡಿರ್ಬೇಕು. ಸೊ ಫಸ್ಟ್ ನಾನೇ ಆ ವೀಕಲ್ಲಿ ನಾನು ನಾಮಿನೇಟ್ ಆಗಿರ್ಲಿಲ್ಲ, ಫಸ್ಟ್ ನಾನೇ ಕೂತಿದ್ದೆ. ಆ ಫಸ್ಟ್ ಕ್ವಶನ್ ನನಗೆ ಕೇಳ್ಬಿಟ್ರು ಸುದೀಪ್ ಸರ್, ಈ ಮನೆಯ ಮನ ಮೆಚ್ಚಿದ ನಾನ್ಸೆನ್ಸ್ ಕಂಟೆಸ್ಟೆಂಟ್ ಯಾರು, ದಿಸ್ ವಾಸ್ ದ ಕ್ವಶನ್. ಅದಕ್ಕೆ ಅವ್ರಿಗೆ ಅವಾರ್ಡ್ ಕೊಡ್ಬೇಕು. ನನಗೆ ಸಡನ್ ಸರ್ ಯಾರು ಇಲ್ಲ ಸರ್ ಆ ಥರದವ್ರು ಅಂತ ಅಂದೆ. ಅನುಷಾ ಅವರೇ, ಇಲ್ಲಿ ನಿಂತ್ಕೊಂಡು ಹಂಗಿದ್ದಿದ್ರೆ ನಾನು ಇಲ್ಲಿ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಅದನ್ನ ಹೇಳಿದ್ರೆ ಹೇಳ್ಬೇಕು, ನೀವು ಹಂಗೇನು ಹೇಳಲ್ಲ ಅಂದ್ರೆ ಒಂದಷ್ಟು ಬುದ್ಧಿ ಮಾತು ಹೇಳ್ತಾರೆ. ಸಡನ್ ಆಗಿ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಮಂಜಣ್ಣ ಅವರು ತುಂಬಾ ಫೌಲ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಎಷ್ಟೊಂದು ಟಾಸ್ಕ್ಗಳಲ್ಲಿ. ಆ ಉದ್ದೇಶಕ್ಕೋಸ್ಕರ ನಾನು ನಾನ್ಸೆನ್ಸ್ ಕಂಟೆಸ್ಟೆಂಟ್ ಅಂತ ಬಂದಾಗ ನಾನು ಮಂಜಣ್ಣ ಅಂತ ಸುದೀಪ್ ಸರ್ ಹೇಳಿದಕ್ಕೆ ನರ್ವಸ್ ಆಗೋಯ್ತು, ನಾನು ಹೇಳ್ಬಿಟ್ಟೆ ಮಂಜಣ್ಣ ಅಂತ. ಬಟ್ ಅದಾದ್ಮೇಲೆ ಅವ್ರು ತುಂಬಾ ಫೀಲ್ ಮಾಡ್ಕೊಂಡಿದ್ರು. ಆಯ್ತಾ, ಅವ್ರು 2 ಅವಾರ್ಡ್ ಬರುತ್ತೆ, ಸೆನ್ಸ್ಲೆಸ್ ಪ್ಲಸ್ ವಿಷಕಾರಿ ಅಂತ. ಅವರು ನನ್ ಬೆಡ್ ಪಕ್ಕಾನೇ ಇರೋದು, ನಂಗೆ ಕೇಳಿಸ್ತಾ ಇತ್ತು, ಅವ್ರು ಅಳ್ತಾ ಇದ್ರು, ಫೀಲ್ ಮಾಡ್ಕೋತಾ ಇದ್ರು. ಅವತ್ತಿನ ದಿನ ಎದ್ದಿರ್ತಾ ಇದ್ದವ್ರು, ಅವತ್ತು ಬೇಗ ಮಲಗ್ಬಿಟ್ರು. ಐ ಫೀಲ್ ರಿಯಲಿ ಸ್ಯಾಡ್, ಶೆಟ್ ಹಿಂಗೆ ಹೇಳಿದಕ್ಕೆ ಅವರಿಗೆ ಹರ್ಟ್ ಆಯ್ತೇನೋ, ತುಂಬಾ ಎಮೋಷನಲ್ ಆದ್ರೇನೋ ಅಂತ. ಈವನ್ ಚೈತ್ರ ಧರ್ಮ ಅವ್ರ ಹತ್ರನೂ ಡಿಸ್ಕಸ್ ಮಾಡಿದೆ, ಮಂಜಣ್ಣಂಗೆ ನಾನು ಅದು ಹೇಳ್ಬಾರ್ದಾಗಿತ್ತು. ಬಟ್ ಯಾರ್ಗೆ ಹೇಳ್ಬೇಕು ಅಂತಾನೂ ಗೊತ್ತಿಲ್ಲ, ಯಾರ್ ಸೆನ್ಸ್ಲೆಸ್ ಅಂದ್ರೆ ಹೆಂಗೆ ಡಿಸೈಡ್, ಒಬ್ರ ಹೆಸರು ತಗೊಳ್ಳೇಬೇಕಾಗುತ್ತೆ. ಬೇಜಾರಾಯ್ತೇನೋ ಅಂತ ಅನ್ಕೊಂಡು ಹೋಗಿ ಕಿಚನ್ ಅಲ್ಲಿ ಮಂಜಣ್ಣ ಐ ಆಮ್ ಸೋ ಸಾರಿ, ನನ್ಗೆ ಅಲ್ಲಿ ಗೊತ್ತಾಗ್ಲಿಲ್ಲ ಏನ್ ಹೇಳ್ಬೇಕು ಅಂತ. ಹಾಗೆ ಹೇಳ್ದೆ, ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ಅಂತ ಹೇಳಿದ್ದುಂಟು. ಆದ್ರೂ ಅವ್ರು ಅದನ್ನ ಕನ್ಸಿಡರ್ ಮಾಡ್ಲಿಲ್ಲ. ಟಾಸ್ಕ್ ಅಲ್ಲೆಲ್ಲ ಅದನ್ನೇ ಹೇಳಿ 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 ನನ್ ಮನ್ಸಿಗೆ ನೋವಾಗ್ತಾ ಇತ್ತು. ಓಕೆ, ಈಗ ಪ್ರೆಸೆಂಟ್ ಆಗಿ ಯಾರಿಗಾದ್ರೂ ಸಾರಿ ಕೇಳೋದಿದ್ಯಾ?
ಇಲ್ಲ ಎಲ್ಲ ಅಲ್ಲೇ ಕ್ಲಿಯರ್ Clear ಬಿಗ್ Very ಬಾಸ್ಗೆ nice. ಸಾರಿ ಕೇಳ್ತೀನಿ. ಬಿಗ್ ಬಾಸ್ ನೀವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಳಗೆ ಕಳ್ಸಿದ್ರೇನೋ ಪ್ರಾಬಬ್ಲಿ, ಅದನ್ನ ನಾನು 100% ಕೊಡ್ಲಿಲ್ಲ, ಅದಕ್ಕೆ ನಾನು ಇವತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ.